ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಛಲವಾದಿ ಮಹಾಸಭಾ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿ ಗಿರಿಜಮ್ಮ ನರಸಿಂಹಮೂರ್ತಿ ಆಯ್ಕೆ. ಗುಬ್ಬಿ ತಾಲೂಕು ಛಲವಾದಿ ಮಹಾಸಭಾ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿ ಮಂಜುಳಾ ವೆಂಕಟೇಶ್ ಮುಸಾಕೊಂಡ್ಲಿ, ಅಧ್ಯಕ್ಷರಾಗಿ ಗಿರಿಜಮ್ಮ ನರಸಿಂಹಮೂರ್ತಿ ಕೊಪ್ಪ, ಉಪಾಧ್ಯಕ್ಷರಾಗಿ ಕವಿತಾ ಶೇಖರ್ ಕೊಪ್ಪ ಆಯ್ಕೆ ಮಾಡಲಾಗಿದೆ. ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಈರಣ್ಣ ಟಿ ಮಾತನಾಡಿ, ಮಹಿಳಾ ಅಧ್ಯಕ್ಷ ಘಟಕ ಸ್ಥಾನಕ್ಕೆ ಬಹಳ ಪೈಪೋಟಿ ಇದ್ದುದರಿಂದ ಮತದಾನದ ಮೂಲಕ ಆಯ್ಕೆ ಮಾಡಲಾಗಿದೆ. ಗಿರಿಜಮ್ಮ ನರಸಿಂಹಮೂರ್ತಿಯವರು ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ಮಹಿಳಾ ಘಟಕದ ಅಧ್ಯಕ್ಷೆ ಗಿರಿಜಮ್ಮ ನರಸಿಂಹಮೂರ್ತಿ ಮಾತನಾಡಿ, ಅನ್ಯಾಯಕ್ಕೊಳಗಾದ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡುವುದರ ಜೊತೆಗೆ ಶೈಕ್ಷಣಿಕವಾಗಿ ಮುಂದೆ ಬರಲು ಮಹಾಸಭಾ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶಶಿಕುಮಾರ್ ಜಗಣ್ಣ, ಉಪಾಧ್ಯಕ್ಷರಾದ ರವೀಶ್, ಕಿಟ್ಟದಕುಪ್ಪೆ, ನಾಗರಾಜು, ಸಚಿನ್, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರಮೇಶ್, ಜಂಟಿ ಕಾರ್ಯದರ್ಶಿ ಕುಮಾರ್, ಖಜಾಂಚಿ ಮಂಜುನಾಥ್, ಯುವ ಘಟಕದ ಗೌರವಾಧ್ಯಕ್ಷ ಮಂಜುನಾಥ್ ಎ, ಯುವ ಘಟಕದ ಅಧ್ಯಕ್ಷ ಮಧು ಎಚ್ಕೆ, ಕಸಬಾ ಹೋಬಳಿ ಅಧ್ಯಕ್ಷ ಮುನಿರಾಜು, ನಿಟ್ಟೂರು ಹೋಬಳಿ ಅಧ್ಯಕ್ಷ ಗೋಪಾಲ್, ಸಿಎಸ್ ಪುರ ಹೋಬಳಿ ಅಧ್ಯಕ್ಷ ಬಸವರಾಜು, ಚೇಳೂರು ಹೋಬಳಿ ಅಧ್ಯಕ್ಷ ಆನಂದ್, ಕಡಬ ಹೋಬಳಿ ಅಧ್ಯಕ್ಷ ಲೋಕೇಶ್ ಕೆಎಚ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೇಳಿ ಸ್ವಾಮಿ, ನೀವೇನು ಅಂತ ಹೇಳ್ಬೇಕು, ಸುಮ್ಮನೆ ಒಂದು ಹಾರ ಹಾಕೊಂಡಿಸ್ಬಿಟ್ರೆ ಹೇಳಿ. ಈ ದಿನ ಗುಬ್ಬಿ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಗುಬ್ಬಿ ತಾಲೂಕು ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಏರ್ಪಡಿಸಿದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೌರವಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ವೆಂಕಟೇಶ್ ಅವರು ಮುಸ್ಕೊಳ್ಳಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ಅಧ್ಯಕ್ಷರ ಆಯ್ಕೆ ಬಗ್ಗೆ ಈ ಒಂದು ಬೇಡಿಕೆ ಜಾಸ್ತಿ ಇದ್ದ ಕಾರಣ ಮತದಾನ ನಡೆಯಿತು. ಆ ಒಂದು ಮತದಾನದಲ್ಲಿ ಉಪ ಗ್ರಾಮದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಮತಿ ಗಿರಿಜಮ್ಮ ನರಸಿಂಹಮೂರ್ತಿ ಅವರು ಅಧಿಕ ಮತಗಳನ್ನು ಪಡೆಯುವ ಅಂತರದಿಂದ ಇವತ್ತು ಗುಬ್ಬಿ ತಾಲೂಕಿನ ಛಲವಾದಿ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ತಾಲೂಕು ಛಲವಾದಿ ಮಹಾಸಭಾ, ತಾಲೂಕು ಛಲವಾದಿ ಮಹಾಸಭಾಕ್ಕೆ, ತಾಲೂಕು ಛಲವಾದಿ ಮಹಾಸಭಾಕ್ಕೆ ಎಲ್ಲರಿಗೂ ನಮಸ್ಕಾರ. ಏನು ಮುಂದೆ ನೀವೇನು ಮಾಡ್ಬೇಕು ಅಂತ ಅಂತಿದ್ದೀರಾ? ಏನು ಯಾವ ಥರ ಮಹಿಳೆಯರಿಗೆ ಏನೋ ಸಮಸ್ಯೆಗಳು ಉಂಟಾದರೆ ಏನಾರು ಮಾಡೋದು ಇದೆಯಾ? ಏನು ಯಾವ ಥರ ಪ್ಲ್ಯಾನ್ ಏನೋ ಇದೆಯಾ? ಯಾವ ಥರ ಬೆಳವಣಿಗೆ ಅಂದರೆ ತಾಲೂಕಿನ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಸಂಘಟನೆಯವರು ಮಹಿಳೆಯರಿರ್ಬೋದು, ಮಹಿಳಾ ಸಂಘಟನೆ ಇರ್ಬೋದು, ಅಥವಾ ಯುವ ಘಟಕ ಇರ್ಬೋದು, ನಮ್ಮ ತಾಲೂಕು ಸಮಿತಿ ಇರ್ಬೋದು, ಹೋಬಳಿ ಅಧ್ಯಕ್ಷರುಗಳು, ಹೋಬಳಿ ಘಟಕ ಇರ್ಬೋದು, ಎಲ್ಲರೂ ಸಹ ಒಂದು ಚೈನ್ ಲಿಂಕ್ ಮೇಲೆ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ನಾವು ಪ್ರಯತ್ನ ಪಡಲಿಕ್ಕೆ ಒಂದು ಅವಕಾಶ ಅಂತೇಳಿ ನಾವು ಭಾವಿಸ್ತೀವಿ. ಗುಬ್ಬಿ ತಾಲೂಕು ಛಲವಾದಿ ಮಹಾಸಭಾ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಪ್ರಕ್ರಿಯೆ ಇತ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ತಾಲೂಕಿನ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಂದಾಗ ಮತದಾನ ನಡೀತು. ಆ ಒಂದು ಮತದಾನದಲ್ಲಿ ಅಧಿಕ ಮತಗಳನ್ನು ಪಡೆದಂಥ ಶ್ರೀಮತಿ ಗಿರಿಜಮ್ಮ ನರಸಿಂಹಮೂರ್ತಿಯವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೊಪ್ಪ ಇವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.